ರಾಜಕೀಯ ಪ್ರೇರಿತ ರಾಮ ಮಂದಿರ ಉದ್ಘಾಟನೆ ಅನ್ನುವಂಥದ್ದು ಕಾಂಗ್ರೆಸ್ ಮಾಡ್ತಾ ಇರುವಂತಹ ಗಂಭೀರವಾದ ಆರೋಪ ಬಿಜೆಪಿ ಮೇಲೆ. ಕಾಂಗ್ರೆಸ್ ನೀಡಿದ ಕಾರಣದ ಅಸಲಿಯತ್ ಏನ್ ಹಾಗಾದ್ರೆ? ಇವ್ರು ಹೇಳಿದನ್ನೇ ಎಲ್ಲ ನಂಬಕ್ ಆಗಲ್ವಲ್ಲ. ನೋಡ್ತಾ ಹೋಗೋಣ. ಕಾಂಗ್ರೆಸ್ ಕೊಟ್ಟ ಕಾರಣದ ಅಸಲಿಯತ್ ಏನು? ಮಂದಿರ ಉದ್ಘಾಟನೆಗೆ ಹಾಜರಾಗದೇ ಇರೋಕೆ ಅವ್ರು ಕೊಟ್ಟಂತಹ ಕಾರಣಗಳಷ್ಟೇನಾ ಅಥವಾ ಬೇರೆ ಏನಾದ್ರೂ ಕಾರಣಗಳಿದೆಯಾ? ಕಾಂಗ್ರೆಸ್ ಪಕ್ಷ 2019ರ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಬದ್ಧವಾಗಿದೆ. ಗೌರವಪೂರ್ವಕವಾಗಿ ನಾವು ಇದನ್ನ ತಿರಸ್ಕಾರ ಮಾಡ್ತೀವಿ ಅಂತ ಹೇಳ್ಬೋದು. ಬಟ್ ಅಸಲಿ ಕಾರಣಗಳು ಹೀಗಿದೆ. ನೋಡ್ತಾ ಹೋಗೋಣ ಅದನ್ನ. ಕಾಂಗ್ರೆಸ್ ಗೈರಿಗೆ ಅಸಲಿ ಕಾರಣಗಳು ಇದೀಗ ಮಂದಿರ ಉದ್ಘಾಟನೆಗೆ ಹಾಜರಾಗದೇ ಇರೋಕೆ ಅವ್ರು ಕೊಟ್ಟಂತಹ ಕಾರಣಗಳಷ್ಟೇ ಅಲ್ಲ, ಇನ್ನೂ ಒಂದಷ್ಟು ಕಾರಣಗಳಿದೆ. ರಾಜಕೀಯ ಲಾಭ ಬಿಜೆಪಿಗೆ ಆಗ್ಬಿಡುತ್ತೆ, ನಾವು ಹೋದ್ರೆ ನಮಗೆ ಮುಜುಗರ ಆಗುತ್ತೆ. ಯಾವ ವಿಚಾರಕ್ಕೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೇರಿದಂತೆ ಸೋನಿಯಾ ಗಾಂಧಿ ಅವರು, ಅಧೀರಾ ಅವರು ಎಲ್ಲರೂ ಕೂಡ ಆಬ್ಸೆಂಟ್ ಆಗ್ತಾ ಇದ್ದಾರೆ, ಹೋಗ್ತಾ ಇಲ್ಲ. ಮತ್ತು ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅವ್ರಿಗೂ ಕೂಡ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಅವೆಲ್ಲವನ್ನ ನೋಡ್ತಾ ಹೋಗೋಣ. ಒಟ್ಟು ಎಐಸಿಸಿ ಇದೀಗ ಗೌರವಪೂರ್ವಕವಾಗಿ ರಾಮ ಮಂದಿರ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಏನಾಗ್ತದೆ ಅದರ ಆಮಂತ್ರಣವನ್ನ ಗೌರವಪೂರ್ವಕವಾಗಿ ತಿರಸ್ಕಾರ ಮಾಡಿದ್ದಾರೆ. ಈಗ ಹಾಗಾದ್ರೆ ಅಸಲಿ ಕಾರಣ ಏನು? ಅವ್ರು ಕೊಟ್ಟಂತಹ ಕಾರಣ ಬಿಟ್ಟು ಅಸಲಿ ಕಾರಣಗಳು ಹೀಗಿದೆ. ನೋಡ್ತಾ ಹೋಗೋಣ. ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗಿಯಾದ್ರೆ ಉನ್ನತ ನಾಯಕರಿಗೆ ಮುಜುಗರ ಆಗುವಂಥದ್ದು ಖಚಿತ. ಕಾರಣ ಇದು ಬಿಜೆಪಿ ಕಾಲದಲ್ಲಿ ಆಗ್ತಾ ಇದೆ. ಬಿಜೆಪಿ ಸಂಪೂರ್ಣ ಅದರ ಲಾಭವನ್ನು ಪಡೆದುಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ಬಿಜೆಪಿ RSS ಕೇಂದ್ರಿತ ಕಾರ್ಯಕ್ರಮ ಆಗಿರೋ ಹಿನ್ನೆಲೆಯಲ್ಲಿ ಪಕ್ಷದ ನಾಯಕರನ್ನ ಅಲ್ಲಿ ನಿರ್ಲಕ್ಷ್ಯ ಮಾಡ್ಬೋದು. ಅಲ್ಲಿಗೆ ಹೋಗಿ ಮುಜುಗರ ಅನುಭವಿಸೋದಕ್ಕಿಂತ ಇಲ್ಲೇ ನಾವು ಬರಲ್ಲ ಅಂತ ಹೇಳ್ಬಿಡೋಣ ಅನ್ನೋ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಂಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ನಾಯಕರ ಭಾಗ್ಯನ್ನ ರಾಜಕೀಯ ಬಳಸ್ಕೊಳ್ಬಹುದು. ರಾಜಕೀಯವಾಗಿ ನೋಡಿ ನಮ್ಮ ಕಾಲದಲ್ಲಿ ಆಗಿದ್ದು ಅಂತ ಅವ್ರು ಹೇಳ್ಕೋಬಹುದು. ಪರೋಕ್ಷವಾಗಿ ಬಿಜೆಪಿ ಎದುರು ಕಾಂಗ್ರೆಸ್ ಕುಬ್ಜವಾಗ್ಬೋದು. ಇಂಡಿಯಾ ಒಕ್ಕೂಟ ಹಲವು ಪಕ್ಷಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ. ಅದೇ ಇವರೊಂದು ಒಕ್ಕೂಟ ಮಾಡ್ಕೊಂಡಿದ್ರಲ್ಲ NDA ಆಪೋಸಿಟ್ ಆಗಿ INDIA ಒಕ್ಕೂಟ ಅಂತ, ಅದರಲ್ಲಿ ಹಲವು ಪಕ್ಷಗಳು ಇದಕ್ಕೆ ಹೋಗ್ತಾ ಇಲ್ಲ. ಹೀಗಿರುವಾಗ CPM, TMC, ಶಿವಸೇನೆ, ಉದ್ಧವ್ ಠಾಕ್ರೆ ಬಣ ಯಾವ ಕೂಡ ಭಾಗಿ ಆಗಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಆಗ್ಬಿಟ್ರೆ ಇವರೆಲ್ಲರ ಕಂಗಣ್ಣಿಗೆ ಕಾರಣ ಆಗ್ಬೋದು. ಹೀಗಿರುವಾಗ ದೇವ್ರ ಕರೆದ್ರೆ ಅಯೋಧ್ಯೆಗೆ ಹೋಗುವೆ ಅಂತ SP ನಾಯಕ ಅಖಿಲೇಶ್ ಅವರು ಹೇಳಿದ್ರು. ದೇವ್ರ ಕರೆದ್ರೆ, ಬಿಜೆಪಿ ಕರೆದ್ರಲ್ಲ, ದೇವ್ರ ಕರೆದ್ರೆ ಹೋಗ್ತೀನಿ ಅಂತ ಹೇಳಿದ್ರು. AAP RJD ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಹೆಂಗಿರುವಾಗ ಇವರೆಲ್ಲರ ಹೊರತಾಗಿ ಕಾಂಗ್ರೆಸ್ ಹೋಗ್ಬಿಟ್ರೆ INDIA ಒಂದು ಮೈತ್ರಿ ಮಾಡ್ಕೊಂಡಿದಾರಲ್ಲ, NDAನ ಬಗ್ಗು ಬಡಿಯೋಕೆ ಸಲ MP ಚುನಾವಣೆಯಲ್ಲಿ, ಇದ್ರಲ್ಲ ಏನಾದ್ರೂ ಬಿರುಕು ಬಿಡ್ಬೋದು. ಇನ್ನೂ ಅಲ್ಲಿ ಪ್ರಧಾನಿ ಅಭ್ಯರ್ಥಿ ಆಯ್ಕೆ ಆಗಿಲ್ಲ, ಯಾರು ಮುಂದಾಡತು ವಹಿಸ್ಕೊಳ್ತಾರೆ ಇದು ಯಾವುದು ಕೂಡ ಆಯ್ಕೆ ಆಗಿಲ್ಲ. ಈಗಲೇ ತಾಳ ಈಡು ಜೋಡಿ ಅಂತಾರೆ, ಅದು ಯಾವುದು ಸರಿ ಇಲ್ಲ NDA ಮೈತ್ರಿಕೂಟದಲ್ಲಿ. ಇದ್ರಲ್ಲಿ ಕಾಂಗ್ರೆಸ್ ಮುಂದಕ್ಕೆ ಹೋಗ್ಬಿಟ್ರೆ ಸಮಸ್ಯೆ ಆಗ್ಬೋದು ಅನ್ನುವಂತಹ ಅಸಲಿ ಕಾರಣಗಳು ಸದ್ಯಕ್ಕೆ ಗೋಚರ ಆಗ್ತದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಆಲ್ರೆಡಿ ಅವರು ಅಯೋಧ್ಯೆಯಲ್ಲೇ ಇದ್ದಾರೆ, ಮಾತಾಡ್ಸೋಣ. ಗುಡ್ ಮಾರ್ನಿಂಗ್ ಶಬೀರ್. ಇದೀಗ ಕಾಂಗ್ರೆಸ್ ಅಯೋಧ್ಯೆಯ ರಾಮ ಮಂದಿರ ವಿಚಾರದಲ್ಲಿ ಧರ್ಮ ಸಂಕಟದಲ್ಲಿ ಸಿಗಾಕೊಂಡಂಗೆ ಕಾಣಿಸ್ತಾ ಇದೆ, ಏನಂತೀರಿ? ಖಂಡಿತವಾಗ್ಲು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಅನ್ನೋದು ಕಾಂಗ್ರೆಸ್ನ ಪಾಲಿಗೆ ಒಂದ್ ರೀತಿ ಬಿಸಿ ತುಪ್ಪ. ಅದನ್ನ ಉಗುಳೋಕ್ಕೂ ಆಗದೆ ನುಂಗೋಕ್ಕೂ ಆಗದೆ ಸಾಕಷ್ಟು ಪರದಾಡ್ತಾ ಇರುವಂತದ್ದನ್ನ ಕೂಡ ನಾವು ಈ ಹಿಂದಿನಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ. ಈಗಲೂ ಕೂಡ ಅಂತದೇ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಎದುರಿಸ್ತಾ ಇರುವಂತದ್ದು. ಯಾವಾಗ ರಾಮ ಜನ್ಮಭೂಮಿ ಟ್ರಸ್ಟ್ ವತಿಯಿಂದ ಆಹ್ವಾನ ಬಂತೋ ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾ ಬೇಡವಾ ಅನ್ನುವಂತ ಒಂದು ಜಿಜ್ಞಾಸೆ ಕಾಂಗ್ರೆಸ್ ನಾಯಕರಲ್ಲಿ ಆರಂಭ ಆಯ್ತು. ಅಂತಿಮವಾಗಿ ಸಾಕಷ್ಟು ಅಳೆದು ತೂಗಿ ನಿನ್ನೆ ಒಂದು ಮಾಧ್ಯಮ ಪ್ರಕಟಣೆಯನ್ನ ಕಾಂಗ್ರೆಸ್ ಹೊರಡಿಸಿರುವಂತದ್ದು. ಈ ಒಂದು ಮಾಧ್ಯಮ ಪ್ರಕಟಣೆಯಲ್ಲಿ ಒಂದು ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿರುವಂತದ್ದು. ಗೌರವಪೂರ್ವಕವಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲ್ಲ, ಯಾಕೆಂದ್ರೆ ಮಂದಿರ ಅಪೂರ್ಣವಾಗಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ರಾಜಕೀಯ ಕಾರಣಗಳಿಗಾಗಿ ಉದ್ಘಾಟನೆ ಮಾಡ್ತಾ ಇರುವಂತದ್ದು, ಬಾಲರಾಮನ ಪ್ರತಿಷ್ಠಾಪನೆ ಮಾಡ್ತಾ ಇರುವಂತದ್ದು ಒಂದು ಪೊಲಿಟಿಕಲ್ ಗಿಮಿಕ್ ಆಗಿರುವಂತದ್ದು. ಹೀಗಾಗಿ ನಾವು ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಕಾರಣಗಳನ್ನ ಕೊಟ್ಟಿದೆ. ಆದ್ರೆ ಕಾಂಗ್ರೆಸ್ ಈಗ ಕೊಟ್ಟಿರುವಂತ ಕಾರಣಗಳನ್ನು ಹೊರತುಪಡಿಸಿ ಇನ್ನಷ್ಟು ಕಾರಣಗಳು ಇರುವಂತಹ ಸಾಧ್ಯತೆಗಳನ್ನ ಕೂಡ ನಾವು ನೋಡಬಹುದು. ಯಾಕೆ ಅಂದ್ರೆ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಿರುವಂತಹ ರಾಮ ಮಂದಿರ ವಿಚಾರದಲ್ಲಿ ಬಹಳಷ್ಟು ವರ್ಷಗಳಿಂದ ಬಿಜೆಪಿ ಅಥವಾ RSS ಹಿಡಿತವನ್ನ ಸಾಧಿಸ್ತಾ ಬಂದಿರುವಂತದ್ದು. ಈಗ ಮಂದಿರ ಆಗ್ತಾ ಇರುವಂತಹ ವಿಚಾರದಲ್ಲೂ ಕೂಡ ಬಿಜೆಪಿ ಡೇ 1 ಇಂದಲೂ ಕೂಡ ಇನಿಷಿಯೇಟಿವ್ ತಗೊಂಡು ಎಲ್ಲ ಕೆಲಸಗಳನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಹೀಗಾಗಿ ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಸಾಮಾನ್ಯವಾಗಿ ಅದು ಕ್ರೆಡಿಟ್ ತಗೊಳ್ಳುವಂತ ಎಲ್ಲ ಪ್ರಯತ್ನವನ್ನು ಕೂಡ ಮಾಡುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ನಾಯಕರು ಹೋದಂತ ಸಂದರ್ಭದಲ್ಲಿ ಒಂದಿಷ್ಟು ಹಿನ್ನಡೆ ಆಗ್ಬೋದು ಅಥವಾ ಮುಜುಗರ ಆಗ್ಬೋದು ಅನ್ನುವಂತಹ ಒಂದಿಷ್ಟು ಏನು ಗೊಂದಲಗಳು ಕಾಂಗ್ರೆಸ್ ನಾಯಕರಲ್ಲಿ ಇರುವಂತದ್ದು. ಇದ್ರ ಜೊತೆಗೆ ಬಹಳಷ್ಟು ಪ್ರಮುಖವಾದಂತಹ ಸಂಗತಿ ಏನು ಅಂದ್ರೆ ಅದು ಇಂಡಿಯಾ ಒಕ್ಕೂಟ.
ಇಂಡಿಯಾ ಒಕ್ಕೂಟದ ಹಲವು ಪ್ರಾದೇಶಿಕ ಪಕ್ಷಗಳು, ಅದು ಟಿಎಂಸಿ ಇರ್ಬೋದು, ಸಿಪಿಎಂ ಇರ್ಬೋದು, ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಬಣ ಇರ್ಬೋದು, ಅವರೆಲ್ಲರೂ ಕ್ಲಿಯರ್ ಕಟ್ ಆಗಿ ನಾವೊಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲ್ಲ ಅಂತ ತಿಳಿಸಿದಾವೆ. ಇನ್ನು ಆರ್ಜೆಡಿ, ಆಮ್ ಆದ್ಮಿ ಇನ್ನೂ ಕೂಡ ಸ್ಪಷ್ಟತೆಯನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಈ ಎಲ್ಲಾ ಪಕ್ಷಗಳನ್ನ ಬಿಟ್ಟು ಕಾಂಗ್ರೆಸ್ ಒಂದು ವೇಳೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೆ ಬಿಜೆಪಿಯನ್ನ ವಿರೋಧಿಸುವಂತ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೆ ಅದು ಎಷ್ಟು ಸೂಕ್ತವಾಗಿರುತ್ತೆ, ಬಿಜೆಪಿಗೆ ನಾವೇ ಪೊಲಿಟಿಕಲ್ ಅಡ್ವಾಂಟೇಜ್ ಕೊಟ್ಟಂಗಾಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗದೆ ಇರೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ. ವಿದ್ಯಾ, ಶಬೀರ್, ಸ್ಟೇ ವಿತ್ ಮೀ, ನಿಮ್ಮನ್ನ ಮತ್ತೆ